Hello my dear students. Hello my dear students. ಸೊ ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಕ್ರೆಡಿಟ್ಸ್ ಸಂಪೂರ್ಣವಾಗಿ ಬಾಬು ಸರ್ ಮತ್ತು ಶಂಭುಲಿಂಗೇಗೌಡ ಸರ್ ಅಂತಿದ್ದಾರೆ, ಅವ್ರಿಗೆ ಹೋಗಬೇಕು. ಸೊ ಅವ್ರು ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಶಂಭುಗೌಡ ಸರ್, ಸೊ ಅವ್ರು ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಇದು ಪಾಸಿಂಗ್ ಪ್ಯಾಕೇಜ್. ಸೊ ದಯವಿಟ್ಟು ನೀವು ಸಮಾಧಾನಲೇ ಇಲ್ಲಿ ನೋಡ್ತಾ ಹೋಗಬೇಕು. ಸೊ ಈ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಮಿನಿಮಮ್ 45 ಅಂಕಗಳು ಈಸಿಯಾಗಿ ಸಿಗ್ತವೆ ಅಂತಕ್ಕಂಥದ್ದನ್ನು ಗ್ಯಾರಂಟಿ ಹೇಳ್ಬೋದು. ಸ್ಕೋರಿಂಗ್ ಮಾಡ್ತಿರೋರು ಕೂಡ ಇಲ್ಲಿರ್ತಕ್ಕಂಥವುಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡು ಇನ್ನು ಉಳಿದ ಕಾನ್ಸೆಪ್ಟ್ಗಳನ್ನು ಬೇರೆ ಕಾನ್ಸೆಪ್ಟ್ಗಳನ್ನ ಮತ್ತೊಂದಿಷ್ಟುಗಳನ್ನ ಬೇರೆ ಬುಕ್ಸ್ಗಳಿಂದ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿದರೆ ನಿಮಗೆ ಯೂನಿಟ್ 1 ದ ಸಾಲಿಡ್ ಸ್ಟೇಟಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ದಯವಿಟ್ಟು ನೀವು ನೋಡ್ತಾ ಹೋಗಿ. ಗಿವ್ ಟು ಡಿಫ್ರೆನ್ಸಸ್ ಬಿಟ್ವೀನ್ ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫನ್ ಸಾಲಿಡ್ಸ್, ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಯೂನಿಟ್ ಸೆಲ್, ಈ ಥರ ಪ್ರಶ್ನೆಗಳಿದ್ದಾವೆ. ನೀವು ಓದ್ತಾ ಹೋಗ್ಬೋದು. ಸಾಧ್ಯವಾದರೆ ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಳ್ಳಿ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಪರ್ ಯೂನಿಟ್ ಸೆಲ್. ಸಾಧ್ಯ ಆದರೆ ವಿಡಿಯೋನ ಲೈಕ್ ಮಾಡಿ. ಸೊ ವಿಡಿಯೋ ಕೆಳಗೆ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಸೊ ಬೇಕಿದ್ರೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಸಂಪೂರ್ಣವಾಗಿ ವಿಡಿಯೋ ನೋಡಿದವರಿಗೆ ಇದ್ರ PDF ಫಾರ್ಮನ್ನು ಕೂಡ ನಾನು ಕಳಿಸ್ಕೊಡ್ತೀನಿ. ಅದ್ರ ಸಂಪೂರ್ಣ ವಿಡಿಯೋ ನೋಡಿರಬೇಕು, ನೀವು ಸಬ್ಸ್ಕ್ರೈಬ್ ಆಗಿರಬೇಕು, ಲೈಕ್ ಬಟನ್ನ ಕ್ಲಿಕ್ ಮಾಡಿರಬೇಕು. ನೋಡಿರಿ, ಈ ಥರ ಪ್ರಶ್ನೆಗಳಿದ್ದಾವೆ. ಸೊ ಇಷ್ಟು ಪ್ರಶ್ನೆಗಳನ್ನು ನೀವು ಮಾಡ್ಕೊಂಡ್ರೂ ಕೂಡ ಇಲ್ಲಿ ನೋಡಿರಿ, 7ನೇ ಪ್ರಶ್ನೆ, ವಾಟ್ ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಕ್ರಿಸ್ಟಲ್ ಅಂತಿದೆ. ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್. ಸೊ ಈ ಥರ ನೀವು ನೋಡ್ತಾ ಹೋಗಿ, ಸ್ಕ್ರೀನ್ಶಾಟನ್ನು ತೆಗಿತಾ ಹೋಗಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಇದೆ, ಮತ್ತು ಇದೆ ಇಲ್ಲಿ ನೋಡಿ, ಡಿಫ್ರೆನ್ಸಸ್ ಬಿಟ್ವೀನ್ ಸ್ಕಾಟ್ಕಿ ಆ್ಯಂಡ್ ಫ್ರೆಂಕೆಲ್ ಇಫೆಕ್ಟ್ ಅಂತಿದೆ. ಸೊ ಯೂನಿಟ್ 1 ಇಷ್ಟು ಸಂಪೂರ್ಣವಾಗಿ 12 ಪ್ರಶ್ನೆಗಳಿದ್ದಾವೆ ನೋಡಿ. ಇಲ್ಲಿ ಕೊನೆಯ ಪ್ರಶ್ನೆ, ವಾಟ್ ಆರ್ ಎಫ್ ಸೆಂಟರ್ಸ್ ಅಂತಿದೆ. ಮೆನ್ಷನ್ ದೇರ್ ಇಂಪಾರ್ಟೆನ್ಸ್ ಅಂತಲೂ ಇದೆ. ಸೊ ಇಷ್ಟು ಪ್ರಶ್ನೆಗಳು ಬರ್ತವೆ. 12 ಪ್ರಶ್ನೆಗಳನ್ನ ನೀವು ಈಸಿಯಾಗಿ ಮಾಡ್ಕೋಬೇಕು. ಸೊ ಅದಾದ ನಂತರ ಸೊಲ್ಯೂಷನ್ಸ್ ಆರಂಭ ಆಗುತ್ತೆ, ಸೆಕೆಂಡ್ ಚಾಪ್ಟರ್ ನಿಮ್ಮದು. ಸೊ ಸೊಲ್ಯೂಷನ್ಸಲ್ಲಿ ಏನಿದೆ ನೋಡಿ, ಫಸ್ಟ್ ಪ್ರಶ್ನೆ, ಮೊಲ್ಯಾರಿಟಿ ಟರ್ಮನ್ನು ಡಿಫೈನ್ ಮಾಡಬೇಕು ಆ್ಯಂಡ್ ಮೊಲ್ಯಾರಿಟಿ ಆಫ್ ಸೊಲ್ಯೂಷನನ್ನು ಡಿಫೈನ್ ಮಾಡಬೇಕು. ಹೆನ್ರೀಸ್ ಲಾ ಡಿಫೈನ್ ಮಾಡಿ, ಮ್ಯಾಥಮೆಟಿಕಲ್ ಫಾರ್ಮುಲಾ ಬರೆಯೋಬೋದು. ಈ ಥರದ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ ನೋಡಿ ಇಲ್ಲಿ. ಎನಿ 2 ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾದ ಅಪ್ಲಿಕೇಶನನ್ನು ನೀವು ಪರ್ಫೆಕ್ಟ್ ಮಾಡಿ. ಸೊ ನಿಮಗೆ ಇಲ್ಲಿ ಬೆಸ್ಟ್ ಏನಂದರೆ ಇಲ್ಲಿ ಆನ್ಸರ್ಸ್ಗಳನ್ನು ಕೂಡ ಕೊಡಲಾಗಿದೆ. ಸೊ ಸಾಧ್ಯ ಆದರೆ ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿ, PDF ಅನ್ನು ಸೆಂಡ್ ಮಾಡ್ತೀನಿ. ವಿಡಿಯೋ ನೋಡಿದ್ದು ನೀವು ಸ್ಕ್ರೀನ್ಶಾಟ್ ಕಳಿಸಿದರೆ, ಸೊ ಆವಾಗ ಆ PDF ಅನ್ನು ನೀವು ಜೆರಾಕ್ಸ್ ಅಥವಾ ಪ್ರಿಂಟ್ ತೊಗೊಂಡು ಕೂಡ ಓದ್ಬೋದು. ಇನ್ನು ಚೆನ್ನಾಗಿ ಮಾಡ್ಕೋಬೋದು. ಹೌ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಲಿಕ್ವಿಡ್ಸ್ ವೇರೀಸ್ ವಿತ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ಡಿಕ್ರೀಸಸ್ ವಿತ್ ಟೆಂಪ್ರೇಚರ್ ಆ್ಯಂಡ್ ಇನ್ಕ್ರೀಸ್ ವಿತ್ ಪ್ರೆಷರ್ ಅಂತಿದೆ ನೋಡಿರಿ. ನೆಕ್ಸ್ಟ್ ಆದಮ್ಯಾಗ ಸ್ಟೇಟ್ ರಾವೋಲ್ಟ್ಸ್ ಲಾ ಫಾರ್ ಲಿಕ್ವಿಡ್ ಮಿಕ್ಸ್ಚರ್ಸ್ ಅಂತಿದೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಇದೆ, ಐಡಿಯಲ್ ನಾನ್ ಐಡಿಯಲ್ ಇದೆ, ಆ ಥರದ ಪ್ರಶ್ನೆಗಳಿದ್ದಾವೆ. ಬಾಯ್ಲಿಂಗ್ ಪಾಯಿಂಟ್ ಡೆಫಿನಿಷನ್ ಇರ್ಬೋದು, ಫ್ರೀಜಿಂಗ್ ಪಾಯಿಂಟ್ ಡೆಫಿನಿಷನ್ ಇರ್ಬೋದು, ಐಸೋಟೋನಿಕ್ ಸೊಲ್ಯೂಷನ್ಸ್ ಡೆಫಿನಿಷನ್ಸ್ ಇರ್ಬೋದು, ಅಜಿಯೋಟ್ರೋಪ್ಸ್ ಇರ್ಬೋದು, ರಿವರ್ಸ್ ಆಸ್ಮೋಸಿಸ್ ಇರ್ಬೋದು, ಈ ಥರದ್ದು ಇದ್ದಾವೆ. ಸೊ ಅದಾದ ನಂತರ 3ನೇ ಯೂನಿಟಿಗೆ ಬಂದರೆ, ಸೊ 3ನೇ ಯೂನಿಟ್ ನಿಮ್ಮದು ಎಲೆಕ್ಟ್ರೋಕೆಮಿಸ್ಟ್ರಿ ಇದೆ ನೋಡಿ ಇಲ್ಲಿ ಪೇಜ್ ನಂಬರ್ 7ಅಲ್ಲಿ. ಸೊ ಇಲ್ಲಿ ತುಂಬ ಪ್ರಶ್ನೆಗಳಿದ್ದಾವೆ. ಇದೊಂದು ಇಂಪಾರ್ಟೆಂಟ್ ಯೂನಿಟ್ ಕೂಡ ಹೌದು. ಸಿಕ್ಕಾಪಟ್ಟೆ ಅಂಕಗಳು ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಸಂಪೂರ್ಣವಾಗಿ ಡೇನಿಯಲ್ ಸೆಲ್ ಇದೆ. ಅದಾದ ನಂತರ ಫ್ಯಾರಡೇಸ್ ಲಾ ಫಸ್ಟ್ ಲಾ ಮತ್ತು ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್ ಇದೆ. ಸೊ ಇದು ನಿಮ್ಗೆ ಫಿಸಿಕ್ಸಲ್ಲೂ ಬಂದಿರುತ್ತೆ. ಸೊ ಅದನ್ನು ನೀವು ದಯವಿಟ್ಟು ಗಮನ ಇಟ್ಟು ನೋಡ್ಕೋಬೇಕು. ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ SHE ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಇದೊಂದು ಫಿಕ್ಸ್ ಕ್ವಶನ್ನು, ಗ್ಯಾರಂಟಿ ಕ್ವಶನ್ ಬರುತ್ತೆ ಇದು SHE ಇದು. ಸೊ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ಪ್ರಶ್ನೆಯನ್ನು. ಅದಾದ ನಂತರ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಲ್ ಗಿವ್ ಎನ್ ಎಕ್ಸಾಂಪಲ್ ಅಂತಿದೆ. ಅದಾದ ನಂತರ 4th ಚಾಪ್ಟರ್ ಬಂದರೆ ಕೆಮಿಕಲ್ ಕೈನೆಟಿಕ್ಸ್ ಇದೆ. ಕೆಮಿಕಲ್ ಕೈನೆಟಿಕ್ಸಲ್ಲಿ ಏನು ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ, ಇನ್ಫ್ಲುಯೆನ್ಸಿಂಗ್ ದ ರೇಟ್ ಆಫ್ ರಿಯಾಕ್ಷನ್ ಯಾವ್ಯಾವು, ಟೆಂಪ್ರೇಚರ್ ಇರ್ಬೋದು, ಕ್ಯಾಟಲಿಸ್ಟ್ ಇರ್ಬೋದು. ಕ್ಯಾಟಲಿಸ್ಟ್ ಅಂದರೆ ನಿಮಗೆ ಗೊತ್ತಿದೆ, ಇಟ್ ಈಸ್ ದ ಒನ್ ವಿಚ್ ಚೇಂಜಸ್ ದ ರೇಟ್ ಆಫ್ ರಿಯಾಕ್ಷನ್ ಐದರ್ ಇನ್ ಪಾಸಿಟಿವ್ ಆರ್ ನೆಗೆಟಿವ್. ನಿಮಗೆ ಗೊತ್ತಿದೆ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇರ್ಬೋದು. ಸೊ ಡಿರೈವ್ ಆ್ಯಂಡ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಇರ್ಬೋದು, ರೇಟ್ ಕಾನ್ಸ್ಟೆಂಟ್ ಇರ್ಬೋದು. ಡಿರೈವ್ ಆ್ಯಂಡ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೂಡ ಇರ್ಬೋದು. ಸೊ ಈ ಥರದ ಪ್ರಶ್ನೆಗಳಲ್ಲಿ ಬಹಳಷ್ಟು ಇದ್ದಾವೆ. ಸೊ ನೀವು ಸಾಧ್ಯ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದಾದ ನಂತರ ಚಾಪ್ಟರ್ ನಂಬರ್ 5ಕ್ಕೆ ನಾವು ಬರ್ತೀವಿ, ಸರ್ಫೇಸ್ ಕೆಮಿಸ್ಟ್ರಿ. ಸೊ ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಏನಾಗಿದೆ ಅಂದರೆ ಡಿಫ್ರೆನ್ಸಸ್ ಬಿಟ್ವೀನ್ ಫಿಸಿಯೋಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್, ಹೋಮೋಜಿನಿಯಸ್ ಆ್ಯಂಡ್ ಹೆಟ್ರೋಜಿನಿಯಸ್ ಕೆಟಲೈಸಿಸ್, ಮುಂದೆ ಲಿಫೋಲಿಕ್ ಕೊಲೈಡ್ಸ್ ಆ್ಯಂಡ್ ಲಿಫೋಫೋಬಿಕ್ ಕೊಲೈಡ್ಸ್. ಸೊ ಈ ಥರ ಇದ್ದಾವೆ ನೋಡಿ, ದಯವಿಟ್ಟು ಗಮನ ಇಟ್ಟು ನೋಡಿ. ಟಿಂಡಾಲ್ ಇಫೆಕ್ಟ್ ಬರುತ್ತೆ ಈ ಚಾಪ್ಟ್ರಲ್ಲಿ, ಬ್ರೌನಿಯನ್ ಮೂಮೆಂಟ್ ಬರುತ್ತೆ. ಅದಾದಮೇಲೆ ಯೂನಿಟ್ 6 ಬನ್ನಿ. ಯೂನಿಟ್ 6ಅಲ್ಲಿ ಜನರಲ್ ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೆಸ್ ಆಫ್ ಐಸೋಲೇಷನ್ ಎಲಿಮೆಂಟ್ಸ್ ಇದೆ. ಸೊ ಇವುಗಳನ್ನೆಲ್ಲ ನೀವು ನೋಡ್ಕೊಳ್ಳಿ. ಜೋನ್ ರಿಫೈನಿಂಗ್ ಇರ್ಬೋದು, ಮಾಂಡ್ಸ್ ಪ್ರೊಸೆಸ್ ಇರ್ಬೋದು,
ಸೊ ಈ ಥರದ ಪ್ರಶ್ನೆಗಳು ನೀವು ಹುಡ್ತಾ ಹೋದಾಗ 7ನೇ ಚಾಪ್ಟರ್ ಬಂದು ದ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಇಲ್ಲಿ ಪ್ರಶ್ನೆಗಳನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟ್ಲಿ ಪ್ರಿಪೇರ್ಡ್ ಬೈ ಶಂಭು ಸರ್. ಸೊ ಆದ್ದರಿಂದ ಹಿ ಈಸ್ ವೆರಿ ಗುಡ್ ಇನ್ ಕೆಮಿಸ್ಟ್ರಿ ಲೆಕ್ಚರರ್. ಸೊ ಆದ್ದರಿಂದ ಗ್ಯಾರಂಟಿ 45 ಮಾರ್ಕ್ಸ್ ಇದರಲ್ಲಿ ಬರುತ್ತೆ ಅಂತ ಈಸಿಯಾಗಿ ಹೇಳ್ಬೋದು. ಸೊ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇದೆ. ಗಿವ್ ರೀಸನ್ಸ್, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇದೆ. ನೇಮ್ ದ ಮೆಟಲ್ ಆಫ್ ದ ಫಸ್ಟ್ ರೋ ಟ್ರಾನ್ಸಿಷನ್ ಸೀರೀಸ್ ಅಂತಿದೆ. ಗಿವ್ ರೀಸನ್ಸ್ ಇದೆ. ಸೊ ದಯವಿಟ್ಟು ಗಮನ ಇಟ್ಟು ನೋಡ್ಕೋಬೇಕು. ಕೋಆರ್ಡಿನೇಷನ್ ಕಂಪೌಂಡ್ಸ್ ಇದೆ. ಇಲ್ಲಿ ನೋಡಿರಿ ಚಾಪ್ಟರ್ ನಂಬರ್ 9 ಪಾಸ್ಯುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ, ಈ ಥರ ಎಲ್ಲ ಇದೆ. ಅದಾದ ನಂತರ ಪ್ರಶ್ನೆ ಸಂಖ್ಯೆ 9 ನೋಡಿ, 10 ನೋಡಿ, ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಿವು. 10ನೇ ಪ್ರಶ್ನೆಯನ್ನು ನೋಡಿದಾಗ ಹ್ಯಾಲೋ ಅಲ್ಕೇನ್ಸ್ ಮತ್ತು ಹ್ಯಾಲೋ ಅರೇನ್ಸ್, 10ನೇ ಪ್ರಶ್ನೆ ಅಲ್ಲ 10ನೇ ಯೂನಿಟ್ ನೋಡಿದಾಗ. ಸೊ ಈ ಯೂನಿಟಲ್ಲಿ ಕೂಡ ಭಾಳಷ್ಟು ಪ್ರಶ್ನೆಗಳು ಬರ್ತವೆ. ಸೊ ದಯವಿಟ್ಟು ಈ ಯೂನಿಟನ್ನು ಕೂಡ ನೋಡ್ಕೊಳ್ಳಿ. ಸಾಧ್ಯ ಆದರೆ ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಳ್ಳಿ. ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡು ಓದಿ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ. ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಂಡು ಓದಿ. ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಅಂತಿದೆ. ಸೊ ಇವುಗಳನ್ನು ನೋಡ್ತಾ ಹೋಗಿ. ವಾಟ್ ಈಸ್ ಲೂಕಾಸ್ ರಿಯೇಜೆಂಟ್ಸ್, ಈ ಪ್ರಶ್ನೆ ಬರುತ್ತೆ ಗ್ಯಾರಂಟಿ. ಭಾಳಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ರೈಮರ್ ಟೈಮಂಡ್ ರಿಯಾಕ್ಷನ್ ಮತ್ತು ಲೂಕಾಸ್ ರಿಯೇಜೆಂಟ್. ಸೊ ಈ ಪ್ರಶ್ನೆಗಳನ್ನು ಭಾಳಷ್ಟು ಬಾರಿ ಹಿಂದೆ ಕೇಳಿದ್ದಾರೆ. ಸೊ ಆದ್ದರಿಂದ ಇವುಗಳನ್ನು ನೀವು 2 ಪ್ರಶ್ನೆಗಳನ್ನ ಪರ್ಫೆಕ್ಟಾಗಿ ಮಾಡ್ಕೋಬೇಕು. ಕೋಲ್ಬೇಸ್ ರಿಯಾಕ್ಷನ್ ಕೂಡ ಭಾಳ ಸಲ ಕೇಳ್ತಾರೆ. ಸೊ ಅದರಿಂದ ದಯವಿಟ್ಟು ಗಮನಿಸಿ ನೋಡಿ. ವಿಲಿಯಮ್ಸನ್ ಈಥರ್ ಸಿಂಥಸಿಸ್ಸು ಬರುತ್ತೆ. ಸೊ 12ನೇ ಯೂನಿಟ್ ಬಂದು ಅಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ನೀವು 10th ಕೂಡ ಬಂದಿರುತ್ತೆ ಇದನ್ನು. ಸೊ ಅದರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಇದೆ ಇಲ್ಲಿ. ಸೊ ಅವುಗಳಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಮಾಡ್ಕೋಬೇಕು. ರೋಸ್ಮಂಡ್ಸಸ್ ರಿಡಕ್ಷನ್ ಇರ್ಬೋದು, ಗ್ಯಾಟ್ರಮನ್ಸಸ್ ರಿಯಾಕ್ಷನ್ ಇರ್ಬೋದು, ಕ್ಲೆಮೆನ್ಸನ್ಸ್ ರಿಡಕ್ಷನ್ ಇರ್ಬೋದು, ಮುಂದೆ ಇಟಾಡ್ ರಿಯಾಕ್ಷನ್ ಇರ್ಬೋದು. ಈ ಥರದ ರಿಯಾಕ್ಷನ್ಸ್ಗಳನ್ನು ನೀವು ದಯವಿಟ್ಟು ಮಾಡ್ಕೋಬೇಕು. ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಇದಾಗುತ್ತೆ. 13ನೇ ಚಾಪ್ಟರ್ ಬಂದು ಆರ್ಗ್ಯಾನಿಕ್ ಕಂಪೌಂಡ್ಸ್ ಕಂಟೈನಿಂಗ್ ನೈಟ್ರೋಜನ್. ಇದು ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್. ಭಾಳಷ್ಟು ಪ್ರಶ್ನೆಗಳು ಅಷ್ಟೊಂದು ಬರಲಿಕ್ಕಿಲ್ಲ, ಬಟ್ ಆದರೂ ಬಂದಂಥ ಪ್ರಶ್ನೆಗಳಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ಸೊ ಅವುಗಳು ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಬಯೋಮೊಲಿಕ್ಯೂಲ್ಸ್ ಚಾಪ್ಟರ್ ಬರುತ್ತೆ. ಸೊ ಬಯೋಮೊಲಿಕ್ಯೂಲಲ್ಲಿ ಇರ್ತಕ್ಕಂಥ ರೆಡ್ಯೂಸಿಂಗ್ ಶುಗರ್ಸ್ ಆಗಿರ್ಬೋದು, ಗ್ಲೂಕೋಸ್ ಇರ್ಬೋದು, ಹಾವರ್ತ್ ಸ್ಟ್ರಕ್ಚರ್. ಈ ಪ್ರಶ್ನೆ ನೋಡಿ ಭಾಳ ಇಂಪಾರ್ಟೆಂಟ್. ಹಾವರ್ತ್ ಸ್ಟ್ರಕ್ಚರ್ ಕೇಳ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಸೊ ದಯವಿಟ್ಟು ಈ ಒಂದು ಪ್ರಶ್ನೆಯನ್ನು ನೀವು ಗಮನ ಇಟ್ಟು ಓದ್ಕೋಬೇಕು. ಅದಾದ ನಂತರ ಈ ಪ್ರಶ್ನೆ ನೋಡಿರಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ 10ನೇ ಪ್ರಶ್ನೆ ಇದೆ ನೋಡಿ. ಆ ಪ್ರಶ್ನೆಗಳು 1 ಮಾರ್ಕಿಗೆ ಅಥವಾ 2 ಮಾರ್ಕಲ್ಲಿ ಇರ್ತಕ್ಕಂಥ ರಿಡಕ್ಷನಲ್ಲಿ ಅಥವಾ 3 ಮಾರ್ಕಲ್ಲಿ ರಿಡಕ್ಷನ್ ಆಗಿ 1 ಮಾರ್ಕ್ ಬಂದಿರುತ್ತಲ್ಲ, A, B ಆ ಥರದ ಸಂದರ್ಭದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಒಂದು ಗಮನ ಇಟ್ಟು ನೋಡಿರಿ. ಪಾಲಿಮರ್ಸ್ ಕೂಡ ನೀವು ಈಸಿಯಾಗಿ ನೋಡ್ಕೋಬೋದು. ಸಾಧ್ಯ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಇದಾದ ನಂತರ 16th ಚಾಪ್ಟರ್, ಲಾಸ್ಟ್ ಚಾಪ್ಟರ್. ಭಾಳಷ್ಟು ಪ್ರಶ್ನೆಗಳೇನು ಅಲ್ಲಿ ಬರೋದಿಲ್ಲ. 1ರಿಂದ 4 ಅಥವಾ 5 ಅಂಕಗಳು ಬರ್ತಕ್ಕಂಥ ಚಾಪ್ಟರ್ದು ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಸೊ ಅಲ್ಲಿ ಕೂಡ ನೀವು ಪರ್ಫೆಕ್ಟಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಏನು, ಫುಡ್ ಪ್ರಿಸರ್ವೇಟಿವ್ ಅಂದರೆ ಏನು, ಆ್ಯಂಟಿ ಫರ್ಟಿಲೇಟರಿ ಡ್ರಗ್ಸ್ ಅಂದರೆ ಏನು, ಟ್ರಾಂಕ್ವಿಲೈಸರ್ ಅಂದರೆ ಏನು, ಇವುಗಳನ್ನೆಲ್ಲ ನೀವು ಪರ್ಫೆಕ್ಟ್ ಆಗ್ಬೋದು. ಸೊ ಇಷ್ಟೇ ನೀವು ಪರ್ಫೆಕ್ಟ್ ಆದರೆ ಡೆಫಿನೆಟ್ಲಿ ನೀವು 45 ಅಂಕಗಳನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಕೆಮಿಸ್ಟ್ರಿಯಲ್ಲಿ ಅಂತ ಹೇಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋನೆಲ್ಲ ಕಡೆ ಶೇರ್ ಮಾಡಿ.